temple entry movement. During this period, some of the that was Brahmanical people ಅಥವಾ dominance that was social society ಏನಾಗಿರ್ತಾರೆ ಅಂದ್ರೆ some people were not allowing into the temples. For example ಅಂತ ಬಂದಾಗ ಒಂದೊಂದ್ ಕಡೆ ವೈಕಮ್ ಅಂತ ಬಂದಾಗ ಅಲ್ಲಿ ಕೆಲವೊಂದು ಸೆಕ್ಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ಅಲೋಯಿಂಗ್ ಟು ದ ಟೆಂಪಲ್ಸ್. ಮಹದ್ ಮೂಮೆಂಟ್ ದೇ ಆರ್ ನಾಟ್ ಅಲೋಯಿಂಗ್ ದ ಅನ್ಟಚಬಲ್ಸ್ ಟು ದ ಡ್ರಿಂಕ್ ದ ವಾಟರ್ ಇನ್ ದ ಮಹದ್ ಲೇಕ್ ಅಥವಾ ರಿವರ್ ಅಂತ ಕರೀತಾರೆ. ಸೊ ಅಲ್ಲಿ ಪಾಂಡ್ ಅಲ್ಲಿ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ ಅವ್ರನ್ನ ಬಿಕಾಸ್ ಆಫ್ ಅನ್ಟಚಬಲ್ಸ್ ಅಂತ. ಸೊ ಅದರ್ ರಿಲೇಟೆಡ್ ಮೂವ್ಮೆಂಟ್ಸ್ ಇಲ್ಲಿಂದ ಶುರು ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಮೀನ್ಸ್ ವೈಕೋಮ್ ವಾಸ್ ರೀಸೆಂಟ್ ಆಗಿ ಇನ್ ನ್ಯೂಸ್ ಪೇಪರ್ Vaikom Satyagraha, that was related to temple entry movement. And this is very important to make the country into equality, secular, okay, ಮತ್ತೆ to remove the untouchables. ಅಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸೋಶಿಯೋ ಡಿಸ್ಕ್ರಿಮಿನೇಷನ್ ಅನ್ನ ಎರಾಡಿಕೇಟ್ ಮಾಡೋದಕ್ಕೆ these are the very important. Okay. Now, first one, Vaikom Satyagraha. ಇದು ಕೂಡ ಅಷ್ಟೇ 2024 ಗೆ 100 years ಆಯ್ತು. 2024, the Vaikom Satyagraha become 100 years. That's why Vaikom Satyagraha is very, very important. This will be the part of 1 year. ಈ ವರ್ಷದಲ್ಲಿ ಯಾವ ನೋಟಿಫಿಕೇಶನ್ಸ್ ಆಗುತ್ತೆ, ಯಾವ್ದು ಎಕ್ಸಾಮ್ ಕಾಲ್ ಮಾಡ್ತಾರೆ, ಇದು ಪಕ್ಕ ಬರುತ್ತೆ. ಐದರ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ. ಅರ್ಥ ಆಯ್ತಾ? ಕೀಪ್ ಇನ್ ಮೈಂಡ್, ಗಾಂಧೀಜಿದು 1924 he was the president of INC, president in the Belgaum Adhiveಶನ್ ಅಲ್ವಾ, Belgaum session. And that will the first important. Second thing, Vaikom. Third thing, self-respect movement. Self-respect to 2025 ಗೆ 100 years ಆಯ್ತು. ಕ್ವಶನ್ ಬಂದಿದೆ UPSC, they asked the question last year. Okay, this is the logic. ನೀವು ಓದ್ಕೋಬೇಕಾದ್ರೆ ಸರ್ ಹಿಸ್ಟ್ರಿ ಇಷ್ಟು ಇದೆಯಲ್ಲ, ಎಲ್ಲ ಓದೋದು ಹೆಂಗೆ, ಎಲ್ಲ ಡೇಟ್ಸ್ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ ಡೋಂಟ್ ಗೋ ಆಲ್ ದ ಎಲ್ಲ, ಅದು ಅವಶ್ಯಕತೆ ಇಲ್ಲ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಗಿವ್ ಟು ದ ವಿಚ್ ಆರ್ the events which was 50 years, 100 years, 75 years, ಈ ತರ ಇದ್ದಾಗ ಅವುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸೆಕೆಂಡ್ ಪ್ರಿಫರೆನ್ಸ್ ಗಿವ್ ಟು ದ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್, ದಟ್ ವಾಸ್ ಗಾಂಧೀಜಿ, ಅಂಬೇಡ್ಕರ್ ಅಂಡ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ಸ್, ಇದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್. ಲಾಸ್ಟ್ ಪ್ರಿಫರೆನ್ಸ್ ಗಿವ್ ಟು ಅದರ್ ಸೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಆಂಗ್ಲೋ ಮರಾಠ ವಾರ್ಸ್, ಸಬ್ಸಿಡರಿ ಮೂವ್ಮೆಂಟ್ ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಇದಕ್ಕೆ ಥರ್ಡ್ ಪ್ಲೇಸ್. ಅರ್ಥ ಆಯ್ತಾ? ಫಸ್ಟ್ ಪ್ಲೇಸ್ ಯಾವ್ದು ಕೊಡಬೇಕು, ದ ವಿಚ್ ವಾರ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂಡ್ ರೀಸೆಂಟ್ ಆಗಿ 100 years 15 years ಆಗಿದೆ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಪ್ರಿಫರೆನ್ಸ್ ವಾಸ್ ಗಿವ್ ಟು ಗ್ರೇಟ್ ಪರ್ಸನಾಲಿಟೀಸ್, ಫಾರ್ ಎಕ್ಸಾಂಪಲ್ ಗಾಂಧೀಜಿ, ಅಂಬೇಡ್ಕರ್ ಆರ್ ಎನಿ ಅದರ್ ಇವೆಂಟ್ಸ್ ಆಗಿದ್ರೆ, ಅಥವಾ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಇದ್ರೆ, ಅದ್ರಲ್ಲಿ ಇಂಪಾರ್ಟೆನ್ಸ್ ಏನಾದ್ರು ಇದ್ರೆ. ಅಂಡ್ ಥರ್ಡ್ ಪ್ರಿಫರೆನ್ಸ್ ವಿಲ್ ಬಿ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್, ಅಂಡ್ ದಟ್ ವಾಸ್ ಎಕನಾಮಿಕ್ ಪಾಲಿಸೀಸ್, ಅಡ್ಮಿನಿಸ್ಟ್ರೇಟಿವ್, ಪೊಲಿಟಿಕಲ್ ಪಾಲಿಸೀಸ್, ಅದರ ಬಗ್ಗೆ. ದಿಸ್ ವಾಸ್ ದ ಪ್ಯಾಟರ್ನ್. ನಾವು ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ದಿಸ್ ವಾಸ್ ದ ಮೇಜರ್ ಸ್ಟ್ರಗಲ್ ಫಾರ್ ದ ವೈಕೋಮ್ ಸತ್ಯಾಗ್ರಹ ಟೆಂಪಲ್ ಎಂಟ್ರಿ ಮೂವ್ಮೆಂಟ್. ಆ ಒಂದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತ್ರಿವೆಂಕೋರ್ ಅಲ್ಲಿ ಒಂದು ವಿಲೇಜ್ ಇದೆ. ದ ವಿಲೇಜ್ ನೇಮ್ ವಾಸ್ ವೈಕೋಮ್. ದೇರ್ ದ ಅನ್ಟಚಬಲ್ಸ್ ಅಂತ ಹೇಳಿದ್ರೆ ಜನರಲ್ ಆಗಿ ನಾವೇನು SC/ST ಅಂತ ಹೇಳ್ಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡ್ತಾರಲ್ವಾ, ಅವರನ್ನ ದೇ ಆರ್ ನಾಟ್ ಅಲೋಯಿಂಗ್ ಟು ಪಾಸ್ ದಟ್ ರೋಡ್ಸ್. ಆ ರೋಡ್ ಅಲ್ಲಿ ಓಡಾಡಕ್ ಬಿಡ್ತಾ ಇರ್ಲಿಲ್ಲ, ಆ ರೋಡ್ ಅಲ್ಲಿ ಹೋಗ್ಬಾರ್ದು. ಬಿಕಾಸ್ ಆಫ್ ಯಾಕೆ, there was one temple, that was Mahadeva temple. ಇಲ್ಲಿದೆ ನೋಡಿ, ವೈಕೋಮ್ ಮಹಾದೇವ ಟೆಂಪಲ್. ಅಲ್ಲಿಗೆ ಪೂಜೆ ಮಾಡಕ್ ಬರ್ತಾ ಇದ್ದಾರೆ ಬ್ರಾಹ್ಮಣ್ಸ್. ಆದ್ರಿಂದ ಅಲ್ಲಿರುವಂತ ಅನ್ಟಚಬಲ್ಸ್, ಹೂ ಆರ್ ದೇರ್ ಅನ್ಟಚಬಲ್ಸ್ ವೈಕೋಮ್ ಅಲ್ಲಿ ಯಾರಿದ್ದಾರೆ, ಯಜುವಾಸ್ ಅಂಡ್ ಪುಲಿಯಾಸ್. ಯಜುವಾಸ್ ಅಂಡ್ ಪುಲಿಯಾಸ್ ಆರ್ ಅನ್ಟಚಬಲ್ಸ್. ದಟ್ ಟೈಮ್ ದೇ ಆರ್ ನಾಟ್ ಅಲೋಯಿಂಗ್ ಟು ಈವನ್ ದೋ ವಾಕ್ ಆನ್ ದಟ್ ಸ್ಟ್ರೀಟ್ಸ್. ಆ ರೋಡ್ ಅಲ್ಲಿ ಓಡಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಇವತ್ತಿಗೂ ಕೂಡ ಒಂದು ನಾನು ಹೇಳೋದೇನಂದ್ರೆ, ಡೀಪ್ ಆಗಿ ಅನಾಲಿಸಿಸ್ ಮಾಡಿ, ಮನೆಗಳನ್ನ ಕಟ್ಟಬೇಕಾದ್ರೆ, ಸಿಂಪಲ್ ಆಗಿ ಮನೆಗಳನ್ನ ಕಟ್ಟಬೇಕಾದ್ರೆ ಯಾವ ಕಡೆ SC/ST ಗೆ ಒಂದು ಕಡೆ ಕಮ್ಯುನಿಟಿ ಕೊಟ್ಟಿರ್ತಾರೆ, ಸಿಟಿಯಲ್ಲಿ ಬಿಟ್ಬಿಡಿ, ಸಿಟಿ ಬಿಕಮ್ ದಟ್ ಅರ್ಬನೈಸೇಷನ್ ಆದಂಗೆಲ್ಲ ಕೂಡ ಅದೆಲ್ಲ ಹೋಗುತ್ತೆ. ಹಳ್ಳಿಯಲ್ಲಿ ಹೋಗಿ ನೀವು ಬೇಕಾದ್ರೆ, ಹಳ್ಳಿಯಲ್ಲಿ ಹೋದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ, ಹೈಯರ್ ಕ್ಯಾಸ್ಟ್, ಅಪ್ಪರ್ ಕ್ಯಾಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರಾಹ್ಮಣರು, ಸೆಕೆಂಡ್ ಗೌಡಾಸು, ರೆಡ್ಡಿಸು, ಥರ್ಡ್ ಒನ್ ವೈಷ್ಣವ, ಅದು ಇವರು ವೈಶ್ಯಾಸ್ ಅಂತಾರಲ್ವಾ, ವ್ಯಾಪಾರಸ್ಥರವರು. ಥರ್ಡ್ ಕ್ಷತ್ರಿಯಾಸು, ಫೋರ್ತ್ ಒನ್ ಶೂದ್ರಾಸು. ಸೊ ಇದನ್ನ ಇವತ್ತಿಗೂ ಕೂಡ ಊರಲ್ಲಿ ಗಮನಿಸಿ ನೀವು ಬೇಕಾದ್ರೆ. ಇವಾಗ ಅದು ಚೇಂಜಸ್ ಆಗ್ತಾ ಇದೆ ಬಿಕಾಸ್ ಆಫ್ ಎಜುಕೇಶನ್ ಅಂಡ್ ಅರ್ಬನೈಸೇಷನ್ ಪ್ರಾಸೆಸ್ ಇಂದ. ಮೊದಲು ಏನಿತ್ತು ಗೊತ್ತಾ, ಯಾವ್ದು ಹೈಟ್ ಇತ್ತು, ಯಾವ ಕಡೆ ಎತ್ತರ ಇರೋದು, ನಮ್ಮ ಒಂದು ಆಸ್ಟ್ರಾಲಜಿ ಪ್ರಕಾರ ಯಾವ ಕಡೆ ಹೈಟ್ ಅಂತ ತಗೊಳ್ತಾರೆ, ಎತ್ತರವಾದ ಪ್ರದೇಶ. ಈವನ್ ಜಿಯೋಗ್ರಫಿಕಲಿ ಅಷ್ಟೇ. ರಿವರ್ ಸಿಸ್ಟಮ್, ಸಿಂಪಲ್ ಆಗಿ ರಿವರ್ ಸಿಸ್ಟಮ್ ತಗೊಳ್ಳಿ, ಕೃಷ್ಣ ಕಾವೇರಿಯಲ್ಲಿ ಯಾವ ಕಡೆ ಹರಿಯುತ್ತೆ,
ಫ್ರಮ್ ವಿಚ್ ಸೈಡ್ ಟು ವಿಚ್ ಸೈಡ್? ವೆಸ್ಟ್ ಇಂದ ಈಸ್ಟ್ಗೆ. ವೆಸ್ಟ್ ಇಂದ ಈಸ್ಟ್ಗೆ ಅಂತ ಹೇಳಿ ಅಂದ್ರೆ ಯಾವ ಕಡೆ ಎತ್ತರ ಬರುತ್ತೆ? ವೆಸ್ಟ್ ಕಡೆ ಎತ್ತರ ಬರುತ್ತೆ, ಈಸ್ಟ್ ಕಡೆ ಕಡಿಮೆ ಬರುತ್ತೆ. ಅರ್ಥ ಆಯ್ತಾ? ಮನೆಗಳನ್ನ ನೋಡಿ ಗಮನಿಸಿ, ಬ್ರಾಹ್ಮಣರ ಮನೆಗಳು ಯಾವ ಕಡೆ ಇರುತ್ತೆ? ವೆಸ್ಟ್ ಕಡೆ ಇರುತ್ತೆ. ಅದ್ರ ಕೆಳಗಡೆ ಈಸ್ಟ್ ಕಡೆ ಬಂದ ಕೆಳಕ್ ಓದಂಗೆಲ್ಲ ಏನಾಗುತ್ತೆ? ಶೂದ್ರ ಮನೆಗಳು ಈಸ್ಟ್ ಸೈಡ್ ಇರುತ್ತೆ. ಅಲ್ವಾ? ಅನ್ಟಚಬಲ್ಸ್ ಮನೆಗಳೆಲ್ಲ ಎಲ್ಲಿರುತ್ತೆ? ಕೆಳಗಡೆ ಇರುತ್ತೆ. ಕಾರಣ ಏನ್ ಹೇಳಿ? ವಾಟ್ ರೀಸನ್? ಅವ್ರೇನಾದ್ರು ಎಕ್ಸಾಂಪಲ್ ಅನ್ಟಚಬಲ್ಸ್ ಏನಾದ್ರು ವೆಸ್ಟ್ ಅಲ್ಲಿ ಬಂದು ಇವ್ರೇನಾದ್ರು ಈಸ್ಟ್ ಅಲ್ಲಿ ಬಂದ್ರೆ ಅವ್ರ ಪಾತ್ರೆ ತೊಳೆಯೋದು ಅಥವಾ ಅವ್ರು ಸ್ನಾನ ಮಾಡೋ ನೀರ್ ಯಾರ ಮನೆಗ್ ಬರುತ್ತೆ? ಇವ್ರ ಮನೆಗ್ ಬರುತ್ತೆ. ಅದಕ್ಕೆ ಅವತ್ತಿನ ಸಿಸ್ಟಮ್ ಇಂದ ಏನ್ ಮಾಡಿದ್ದಾರೆ ಗೊತ್ತಾ? ಅನ್ಟಚಬಲ್ಸ್ ಏನ್ ಮಾಡಿದ್ದಾರೆ? ಈಸ್ಟ್ ಸೈಡ್ ಕೆಳಗಡೆ. ವೆಸ್ಟ್ ಸೈಡು ಯಾರು ಇರ್ತಾರೆ? ಬ್ರಾಹ್ಮಣರು ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಏನಾದ್ರು ಸ್ನಾನ ಮಾಡಿದ್ರೆ ಪಾತ್ರೆ ತೊಳೆದ್ರೆ ಅವ್ರ ನೀರು ಇವ್ರಿಗೆ ಬಂದ್ರೆ ಏನಾಗಲ್ಲ. ಅದನ್ನ ಏನ್ ಹೇಳ್ತಾರೆ ಹೇಳಿ? ಏನಂತ ಹೇಳ್ತಾರೆ? ಆತರ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಏನಂತ ಹೇಳ್ತಾರೆ? ಇವೆಂದು ಆ ಮಡಿ ಸ್ನಾನ ಕುಕ್ಕೆನಲ್ಲಿ ಕೆಲವೊಂದು ಕಡೆ ಹಂಗೆ ಇತ್ತು. ಫಾರ್ ಎಕ್ಸಾಂಪಲ್ ಆ ಎಲೆನ ತಿಂದಿದ್ದ ಎಲೆನ ತಗೊಂಡೋಗೋದು, ಅಥವಾ ಆ ಎಲೆಯಲ್ಲಿ ಊಟ ಮಾಡೋದು, ಅಥವಾ ಎಲೆ ಮೇಲೆ ಇದ್ ಮಾಡ್ತಾರಲ್ವಾ ಪ್ರದಕ್ಷಿಣೆ ಮಾಡುವಂತದ್ದು. ಸೊ ಇವೆಲ್ಲ ಪಾಲಿಸೀಸ್ ಇತ್ತು. ಬ್ರಾಹ್ಮಣರು ತಿಂದಿದ್ದ ಎಲೆಗಳ ಮೇಲೆ ಪ್ರದಕ್ಷಿಣೆ ಮಾಡಿದ್ರೆ ಇವಿಲ್ಗೋ ನಿಮ್ಗೆ ಪಾಪ ಪುಣ್ಯ ಬರುತ್ತೆ. ನಂದೇನ್ ಗೊತ್ತಾ? ನನ್ ಪ್ರಶ್ನೆ ಏನ್ ಗೊತ್ತಾ? ಯಾವ್ದಾದ್ರು ಆತರ ಸೈಂಟಿಫಿಕ್ ಆಗಿ ಏನಾದ್ರು ಇದ್ರೆ, ಅಂದ್ರೆ ಮನುಷ್ಯನ್ಗೆ ಆತರ ಏನಾದ್ರು ಒಂದು ಪದ್ಧತಿನ ಅನುಸರಿಸಿದ್ರೆ ಸಾವೇ ಇಲ್ಲ ಅಥವಾ ಯಾವುದೇ ಕಾಯಿಲೆ ಬರಲ್ಲ ಅಂದ್ರೆ ವಿ ಕ್ಯಾನ್ ಫಾಲೋ, ಅಲ್ವಾ? ಯಾರು ಬಿಡ್ತಾರೆ? ಫಾಲೋ ಮಾಡ್ಬೋದು. ಯಾರಾದ್ರೂ ಹೋಗ್ತಾರ ಆತರ? ಯಾವ್ದು ಇಲ್ಲ. ಅದೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡ್ ಬಂದಿರುವಂತದ್ದು ಸಿಸ್ಟಮ್ ಅಷ್ಟೇ. ಅರ್ಥ ಆಯ್ತಾ? ಅಂಡ್ ನಾರ್ತ್ ಬಂದ್ಬಿಟ್ಟು ಎತ್ತರದ ಪ್ರದೇಶ, ಸೌತ್ ಬಂದು ಕಡಿಮೆ ಇರ್ತದೆ. ಆಮೇಲೆ ಬ್ರಾಹ್ಮಿನ್ಸ್ ಮನೆಗಳಲ್ಲಿ ಇರ್ತದೆ, ನಾರ್ತ್ ಇರ್ತದೆ. ಸೌತ್ ಏನಿರ್ತದೆ? ಅನ್ಟಚಬಲ್ಸ್ ಮನೆಗಳಿರ್ತದೆ. ನೀವು ಹಳ್ಳಿಯಲ್ಲಿ ಗಮನಿಸಿ ಹೋಗಿ ನೋಡಿದೀರಾ? ಹಳ್ಳಿಗಳಲ್ಲಿ ನಾನು ಹೇಳ್ತಾ ಇರೋದು ಒರಿಜಿನಲ್ ಆಗಿ. ಆಮೇಲೆ ಎಕ್ಸ್ಪೆಂಡ್ ಆಗ್ತದೆ ಮನೆಗಳು, ಬಿಕಾಸ್ ಲ್ಯಾಂಡ್ ತಗೊಳ್ತಾರೆ, ದೇ ಆರ್ ಮೂವಿಂಗ್ ಟು ದ ಸಮ್ ಅದರ್ ಪಾರ್ಟ್ಸ್. ಅಂಡ್ ಈವನ್ ಸಮ್ ಪೀಪಲ್ ವಿಲ್ ಮೂವ್ ಟು ದ ಸಿಟಿ ಬಂದ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಿಟಿಗಳಲ್ಲಿ ಯಾವ್ದಾದ್ರು ಹೋಟ್ಲ್ಗೆ ಊಟಕ್ಕೆ ಹೋದ್ರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ವಿಚ್ ಕ್ಯಾಸ್ಟ್ ಅಂತ ಕೇಳ್ತಾರ? ಇಲ್ಲ, ದೋಸೆ ಕೊಡಿ ಅಂತಾರೆ, ಇಡ್ಲಿ ಕೊಡಿ ಅಂತಾರೆ. ನೀವು ಕ್ಯಾಸ್ಟ್ ಯಾವ್ದು ಅಂತ ಯಾರು ಕೇಳಲ್ಲ. ವೈ? ಅರ್ಬನೈಸೇಷನ್ ಬೇಕು ಅಂತ ಹೇಳಿದ್ರೆ ಟು ಡಿಸ್ಕ್ರಿಮಿನೇಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಕೂಡ ಹೋಗುತ್ತೆ. ಮತ್ತೆ ಸ್ಕೂಲ್ಗೆ ಹೋಗ್ತೀರಾ, ಪಕ್ಕದಲ್ಲಿ ಫ್ರೆಂಡ್ಸ್ ಇರ್ತಾರೆ, ಯು ಆರ್ ಬೋತ್ ಹ್ಯಾವ್ ದ ಸಿಮಿಲರ್ ಐಡಿಯಾಲಜೀಸ್ ಇರುತ್ತೆ, ಫ್ರೆಂಡ್ಸ್ ಆಗ್ತೀರಾ. ಆ ಕಾರಣಕ್ಕೆ ಅವ್ರು ನೀನ್ ಬೇರೆ ಕ್ಯಾಸ್ಟ್ ಅಂತ ಬಿಟ್ಬಿಡ್ತಾರಾ? ಬಿಡಲ್ಲ. ಇದನ್ನ ರಿಮೂವ್ ಮಾಡೋದಕ್ಕೋಸ್ಕರನೇ ಅರ್ಬನೈಸೇಷನ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅರ್ಥ ಆಯ್ತಾ? ವೈ ಐ ಆಮ್ ಟೆಲ್ಲಿಂಗ್ ದಟ್ ಮೀನ್ಸ್ Vaikom was very related to that one. Vaikom was the place was Travancore. The large scale of undiscrimination taking place. Even the people are not allowing to travel that roads on the roads of the Vaikom temple, Mahadev temple. ದೇವ್ರನ್ನಾದ್ರು ಹೇಳಿದ್ರ? ಮಹಾದೇವ್ ದೇವ್ರು ಯಾರು? ಮಹಾದೇವ್ ಅಂದ್ರೆ ಶಿವ. ಅವ್ರೇನಾದ್ರು ಹೇಳಿದ್ರ ಇಲ್ಲಿ ಬರಬಾರ್ದು ಇವರು, ಇಲ್ಲಿ ಬಂದ್ರೆ ನಮ್ಗೆ ಮಡಿ ಆಗುತ್ತೆ ಅಂತ ಯಾರಾದ್ರೂ ಹೇಳಿದ್ರ? ನೋ, ನೋ ಒನ್ ಕ್ಯಾನ್. ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅದನ್ನ. ಅರ್ಥ ಆಯ್ತಾ? ಬಟ್ ಇದು ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ದೇ ಫೋಕಸ್ಡ್ ಆನ್ ಇವರು ಯಾರು? ಯಜುವಾಸ್ ಅಂಡ್ ಪುಲಿಯಾಸ್. ದೀಸ್ ಆರ್ ದ ಅನ್ಟಚಬಲ್ಸ್. ದೇ ಆರ್ ನಾಟ್ ಅಲೋಯಿಂಗ್ ಟು ದ ಟೆಂಪಲ್ ಎಂಟ್ರಿಗೆ ಬಿಡಲ್ಲ, ಮತ್ತೆ ರೋಡ್ಸ್ ಅಲ್ಲಿ ಓಡಾಡಕ್ಕೆ ಬಿಡ್ತಾ ಇರಲ್ಲ. ಸೊ ಕೋಪ ಬರುತ್ತೆ. ಕೋಪ ಬಂದ್ ಏನಾಗುತ್ತೆ? ವೈಕಮ್ ಸತ್ಯಾಗ್ರಹ ಸ್ಟಾರ್ಟೆಡ್. ನೌ ಹೂ ಆರ್ ದ ಲೀಡರ್ಸ್ ಅಂಡ್ ಹೂ ಆರ್ ಸಪೋರ್ಟೆಡ್? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈಕಮ್ ಸತ್ಯಾಗ್ರಹ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಅಲ್ಲಿ ಮೇಜರ್ ರೆವಲ್ಯೂಷನ್ ಇಲ್ಲಿಂದ ಶುರುವಾಗುತ್ತೆ. ದಿಸ್ ವಾಸ್ ದ ಫಸ್ಟ್ ಸ್ಟೆಪ್. ಅರ್ಥ ಆಯ್ತಾ? ಅಂಡ್ ಆಫ್ಟರ್ ದಿಸ್ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ 1936 they have passed Madras presidency, that was British East India Company. They passed the one bill, okay, without any caste discrimination of caste creed, everyone can enter into the temple. ಅರ್ಥ ಆಯ್ತಾ? ಸೊ ಬಿಲ್ ಪಾಸ್ ಮಾಡ್ತಾರೆ. Now they barred Yejuvas and Pulwas from visiting the Vaikom Mahadev Satyagraha. The reason: Yejuvas and Pulyas were denied entry to the numerous temples due to the untouchability and distance restrictions. Okay, this was the reason. And now Travancore unrest. The March 30, 1924, the Travancore State Congress community protest against the caste discrimination. This was the date which was started the Vaikom Satyagraha. Okay, it based ಬಂದ್ಬಿಟ್ಟು Travancore State Congress Committee. Okay, here it started by advocating from Yejuvas and Pulyas right to use the surrounding roads. Keep in mind, only not temples. Roads ಅನ್ನ ಬಳಸ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಕೆಪಿಎಸ್ ಹತ್ರ ಇಲ್ಲಿ ವೈಕೋಮ್ ಟೆಂಪಲ್, ಮಹಾದೇವ್ ಟೆಂಪಲ್ ಇದೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ಅಲೋಯಿಂಗ್ ದಿಸ್ ಟ್ರಾವೆಲ್ ಪಾಸ್ಟ್ ದಿಸ್ ರೋಡ್. ಯಾಕೆ ಅಂತ ಹೇಳಿದ್ರೆ ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ನೆರಳೇನಾದ್ರೂ ಬಂದ್ ಬಿದ್ದೋಗ್ಬಿಟ್ರೆ ಏನ್ ಮಾಡೋದು? ಮತ್ತೆ ಹೋಗಿ ಸ್ನಾನ ಮಾಡ್ಬೇಕು. ಈಗ್ಲೂ ಕೆಲವರು ಇದಾರೆ ಬ್ರಾಹ್ಮಣರು,
ಅದೆಲ್ಲ ಏನ್ ಗೊತ್ತಾ, ಸಿ ಎಜುಕೇಶನ್ ಇದ್ದಾಗ ವೆನ್ ಯು ಆರ್ ಮೆಚೂರ್ ಬಂದಾಗ ದಟ್ ವಿಲ್ ಬಿ ಆಬ್ವಿಯಸ್ಲಿ ಎಲಿಮಿನೇಟ್ ಆಗುತ್ತೆ. ಎಜುಕೇಟೆಡ್ಸ್ ಇಲ್ಲದೆ ಇದ್ದಾಗ ಅಥವಾ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಬಂದೇ ಬರುತ್ತೆ. ನೆರಳು ಬಿದ್ರೆ ಏನಾದ್ರು ಬರುತ್ತಾ? ಬರುತ್ತಾ? ಏನು ಬರಲ್ಲ. ದೇವ್ರ ಏನಾದ್ರು ಬೇಡ ಅಂತ ಹೇಳ್ತಾರ, ಒಳಗಡೆ ಬರ್ಬೇಡ ಅಂತ ಹೇಳ್ತಾರ? ಏನ್ ಅದೆಲ್ಲ ಏನಿಲ್ಲ. ಸೊ ಹಿಯರ್ ನೌ ದಿಸ್ ವಾಸ್ ದ ಥಿಂಗ್ ಟೇಕನ್ ಪ್ಲೇಸ್. ಫಸ್ಟ್ ಥಿಂಗ್, their right to use the surrounding roads. Okay. Second thing, leading to widespread unrest, restrictions of the temple. Okay. Temple ಒಳಗಡೆ allow ಮಾಡ್ತಾ ಇರಲಿಲ್ಲ. ಎರಡನೇದು ಬಂದ್ಬಿಟ್ಟು they are not allowing to pass on the roads. Okay na? First thing. Second thing ಇದು. Now who are the major important leaders ಅಂತ ಬಂದ್ರೆ, role of Periyar. Periyar also supported for Vaikom temple entry. Okay. He is not the major leader, but he is supported. Other prominent figures kottidini. E.V. Ramaswamy Naikar, also known as Periyar or Vaikom Veerar. He is also called as Vaikom Veerar. Crucial role in the Vaikom Satyagraha, mobilizing and voluntary and gaining public support through his speeches. Ivaru kuda tumba role iruttade. Example keltare, who are the prominent leaders who are participated and are successfully in the Vaikom Satyagraha. Okay na? These are the important leaders. And widespread support. The Satyagrahis were supported by the Akalis. Akali ಎಲ್ಲಿ ಬರುತ್ತೆ ಇದು? ಅಕಾಲಿಸ್ ಎಲ್ಲಿ ಬರುತ್ತೆ? ಎಲ್ಲಿ ಹೇಳಿದ್ದೀನಿ ನಾನು ಇದು? ಅಕಾಲಿ ಮೂವ್ಮೆಂಟ್ ರಿಲೇಟೆಡ್ ಟು ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಅಲ್ಲಿ ಬರುತ್ತೆ. ಅಕಾಲಿ ಮೂವ್ಮೆಂಟ್ ರಿಲೇಟೆಡ್ ಟು ಗುರುದ್ವಾರ, ಕ್ಲೀನಿಂಗ್ ಗುರುದ್ವಾರ ಫ್ರಮ್ ದ ಕರಪ್ಟ್ ಮಹಂಟ್ಸ್. ಓಕೆ, ಅಲ್ಲಿರುವಂತಹ ಪೂಜಾರಿಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರಪ್ಷನ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ದಟ್ ವಾಸ್ ಅಕಾಲಿ ಮೂವ್ಮೆಂಟ್. ಅಂಡ್ ಈವನ್ ದ Vaikom Satyagraha was been supported by Akalis of Punjab, who provided food, and both Christian and Muslim leaders contributed to this movement. Very very important. ಯಾವ ಮೂವ್ಮೆಂಟ್ಗೂ ಕೂಡ ಇಷ್ಟು ಸಪೋರ್ಟ್ ಮಾಡಿಲ್ಲ. ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸ್ ಸಪೋರ್ಟ್ ಮಾಡಿದಾರ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಅಲ್ಲಿ? ನೋ. This is the first movement and supported by all the caste. ಎಲ್ಲಾ ಕ್ಯಾಸ್ಟ್ ಅವರು ಬಂದು ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ಊಟ ಇವ್ರಿಗೆಲ್ಲ ಯಾರು ಊಟ ಕೊಡೋದು? ಅಕಾಲಿಸ್. ಪಂಜಾಬ್ ಗುರುದ್ವಾರ ಇವತ್ತಿಗೂ ಕೂಡ ಅಷ್ಟೇ. ಪಂಜಾಬ್ ಹೋಗಿದ್ದೀರಾ? ಗುರುದ್ವಾರ ಅಮೃತ್ಸರಲ್ಲಿ ಊಟ ಕೊಡ್ತಾರೆ. ಅರ್ಥ ಆಯ್ತಾ? ಚೆನ್ನಾಗಿರುತ್ತೆ. ರೊಟ್ಟಿ ಕೊಡ್ತಾರೆ, ದಾಲ್ ಕೊಡ್ತಾರೆ, ಫ್ರೀ ಆಫ್ ಕಾಸ್ಟ್. ನೀವೇನ್ ದುಡ್ಡು ಕೊಡ್ಲೇಬೇಕು ಅಂತೇನಿಲ್ಲ. ಅದಕ್ಕೆ ಗುರುದ್ವಾರಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಪ್ಲೇಸ್. ತುಂಬಾ ಪೀಸ್ಫುಲ್ ಆಗಿದೆ. ಹೋದ್ರೆ ಯಾವಾಗಾದ್ರೂ ಪಂಜಾಬ್ ಆ ಕಡೆ ಹೋದ್ರೆ ತುಂಬಾ ಒಳ್ಳೆ ಪ್ಲೇಸಸ್ ಇದೆ. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ದ ವೆರಿ ಇಂಪಾರ್ಟೆಂಟ್. Vaikom Satyagraha has been supported without discrimination of any caste or creed. Here supported by all Christians, Muslims, Sikh, Parsi has been supported to the Vaikom Satyagraha. Artha aita? It is not only related to the one set of the sector. It is not only related to the Hindus or Muslims or Christians. Before we have seen the separate alva. Hindus ಬೇರೆ ಇತ್ತು, ಮುಸ್ಲಿಮ್ ಪಾರ್ಸಸ್ ಬೇರೆ ಇತ್ತು. ಬಟ್ ಇದು ಹಂಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಅದರ್ ಪ್ರಾಮಿನೆಂಟ್ ಲೀಡರ್ಸ್ ಅದರ್ ದನ್ ದಿಸ್ ಒನ್. E.V. Ramaswamy Naikar ಬಿಟ್ಟು ಬೇರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳಿದ್ರೆ, ನಾವು KP Keshava Menon and Madhavan. Okay, Madhavan is also the part of ಯಾರು? ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಲ್ಲಿ ಬರ್ತಾರೆ ಮಾಧವನ್. ಐ ಹ್ಯಾವ್ ಡನ್ ದಿಸ್. ಓಕೆ, ಸೊ ಅವ್ರು ಯಾರು? ರಾಮಸ್ವಾಮಿ ನಾಯ್ಕರ್ ಅಸೋಸಿಯೇಟೆಡ್ ಅವರು. ಓಕೆ, ಅಂಡ್ ಮಹಾತ್ಮ ಗಾಂಧಿ ವಿಸಿಟೆಡ್ ದ Vaikom ಯಾವಾಗ? ಮಾರ್ಚ್ 1925 to show his support for the movement. Very important. Okay, who are all supported or who are all participated in Vaikom Satyagraha anta bandre, for example, choice A E.V. Ramaswamy Naikar, choice B KP Keshava Menon, choice 3 KT Madhavan, choice 4 Mahatma Gandhi ji. Choice all of them. Alva, you ನಾಲ್ಕು ಜನನು ಪಾರ್ಟಿಸಿಪೇಟ್ ಮಾಡ್ತಾರೆ. This is why that was Vaikom Satyagraha is very very important in the temple entry movement, and it is the stoning step for the temple entry movement. This is the first movement start ಆಗೋದು. ಇಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ the second, this is the first phase. Second phase some other movements takes place, and the third phase ಅಲ್ಲಿ Ambedkar was the, especially Ambedkar lead the role for the temple entry movement. ಅದು ಯಾವುದು? Ambedkar separate ಆಗಿ ಕೆಲವೊಂದು temple entry movement ಬರ್ತಾರೆ. Initially 3 temple entry movement ಅನ್ಸಕ್ಸಸ್ಫುಲ್ ಆಗುತ್ತೆ, ಅಲೋ ಮಾಡೋದಿಲ್ಲ. ಬಟ್ ಲಾಸ್ಟ್ ಒನ್ ಸಕ್ಸಸ್ಫುಲ್ ಆಗಿ ಅಲೋ ಆಗ್ತದೆ. ಓಕೆನಾ? ದೀಸ್ ಆರ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಇದಾಗ್ಲಿ, ಆಮೇಲೆ ಗುರುವರಿಯರ್ ನೋಡೋಣ. ಫಸ್ಟ್ ಇದು ಬರ್ಕೋಬಿಡಿ. ಸೆಕೆಂಡ್ ಮಂತ್ ಬಂದು ಗುರುವರಿಯರ್ ಸತ್ಯಾಗ್ರಹ. ಓಕೆ, Vaikom ಬರ್ಕೊಂಬಿಡಿ. ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Vaikom ಸತ್ಯಾಗ್ರಹ